ಬೆಂಗಳೂರಿನ ಮತ್ತಿಕೆರೆಯ ಭರತ್ ಭೂಷಣ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ಉಗ್ರರ ಗುಂಡಿನ ದಾಳಿಯಲ್ಲಿ ಕರ್ನಾಟಕದ ಎರಡನೇ ಸಾವು, ಒಟ್ಟು 3 ಸಾವಾಗಿದೆ. 3 ಜನ ಒಟ್ಟು ಸಾವನ್ನಪ್ಪಿರೋದು ಅಂತ ಈಗ ತಾನೇ ಅಧಿಕೃತ ಮಾಹಿತಿ ಬಂದಿದೆ. ಅದರಲ್ಲಿ ಒಂದು ಮಂಜುನಾಥ್ ರಾವ್, ಎರಡನೇ ಅವರು ಭರತ್ ಭೂಷಣ್. ಬೆಂಗಳೂರಿನ ಮತ್ತಿಕೆರೆಯವರು. ಶಿವಮೊಗ್ಗ ಮೂಲದ ಮಂಜುನಾಥ್ ಒಂದು ಕಡೆ, ಬೆಂಗಳೂರಿನ ಭರತ್ ಒಂದು ಕಡೆ. ಮಂಜುನಾಥ್ ಅವ್ರ ಬಗ್ಗೆ ನೋಡಿದ್ರಲ್ಲ, ಈ ಭರತ್ ಭೂಷಣ್ ಜಾಲಹಳ್ಳಿಯ ಸುಂದರ್ ನಗರ ನಿವಾಸಿ. 3 ದಿನಗಳ ಹಿಂದೆ ಪ್ರವಾಸಕ್ಕೆ ಅಂತ ಹೋಗಿದ್ರು ಕಾಶ್ಮೀರಕ್ಕೆ. ಪಾಪ ಅವ್ರಿಗೆ ಆಲೋಚನೆನೂ ಇರಲಿಲ್ಲ ಹಿಂಗಿಂದೊಂದು ಆಗುತ್ತೆ ಅಂತ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಜನ ಹೋಗ್ತಿದ್ದಾರೆ. ಪತ್ನಿ ಸುಜಾತ ಮತ್ತು ತನ್ನ ಮಗುವಿನ ಜೊತೆಗೆ ಅವರು ಪ್ರವಾಸಕ್ಕೆ ಅಂತ ಹೋಗಿದ್ದು. ಆದರೆ ಈಗ ನೋಡಿ ಈ ರೀತಿಯಲ್ಲಿದ್ದಾರೆ ಭರತ್ ಭೂಷಣ್. ಇದು ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಮಾಡಿದ್ರಲ್ಲ, ಪಾಯಿಂಟ್ ಬ್ಲ್ಯಾಕ್ ಶೂಟ್ ಮಾಡಿದ್ರಲ್ಲ, ಅವ್ರ ಪೈಕಿ ಭರತ್ ಅವರು ಕೂಡ ಒಬ್ರು. ಅವ್ರಿಗೆ ರಿಲೇಟಿವ್ಸಿಗೆ ಕಳಿಸ್ಬಿಡ್ಲ ಸರ್. नाम क्या है इसका? ಮಧುಸೂದನ್ ಅಲ್ಲಿ ಫಸ್ಟ್ ಸರ್. ಭರತ್ ಭೂಷಣ್ ಕರೆಕ್ಟ್ ಇದೆ. ಭರತ್ ಭೂಷಣ್ ಅವ್ರು ಯಾರು ಬಂದಿದ್ದಾರಾ? ಇಲ್ಲ ಸರ್. ಭರತ್ ಭೂಷಣ್ ಅವರ ಸಂಬಂಧಿ ಈ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ವೈರ್ ಬರ್ತಾ ಇದೆ. ನಾನು ಒಂದು ನಿಮಿಷ ನಾನು ಪ್ರೊಫೆಸರ್ ನಾಗರಾಜ್ ಅಂತೇಳಿ ಈ ಸುಂದರನಗರದ ನಿವಾಸಿ. ನಾನು ನಮ್ಮ ಓರಿಗೆಯ ಹುಡುಗ ಎಲ್ಲರ ಜೊತೆಯಲ್ಲಿ ಸ್ನೇಹಮಯಾಗಿ ಮಾತಾಡಿಕೊಂಡು ಖುಷಿಯಾಗಿ ಬೆಳೀತಿದ್ದಂಥ ಹುಡುಗ. ಮುಂದೆ ಅರಳಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಂಥ ಹುಡುಗ. ಅಂಥವನ್ನ ಈ ಟೆರರಿಸ್ಟ್ ನಾಯಿಗಳು ಬಲಿ ತಗೊಂಡ್ಬಿಟ್ರು. ಇದಕ್ಕೆ ಏನು ಕತೆ? ಹೀಗೆ ಆದರೆ ಏನು? ಹಿಂದೂಗಳು ಕೇಳಿ ಹೊಡೆದಿದ್ದಾರೆ. ಇದು ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ದೊಡ್ಡ ಘೋರ ಕೃತ್ಯ. ಇದು ಪರಮಾವಧಿನ ಮುಟ್ತಾ ಇದೆ. ಇದಕ್ಕೆ ಕಾರಣ ಬಹುಶಃ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಓಟಿನ ಆಸೆಗೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡ್ತಾ ಇರೋದೇ ಕಾರಣ ಇದಕ್ಕೆ. ಈಗ ಹಿಂದೂಗಳು ಯುವಕರು ಗಟ್ಟಿ ಮನಸ್ಸಿಂದ ಎದ್ದು ನಿಂತ್ಕೋಬೇಕಾಗಿದೆ. ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸನ ನಮ್ಮ ಹುಡುಗರ ಮಾಡ್ಬೇಕು ಅಷ್ಟೇ. ಬೇರೆ ಇನ್ನೇನು ಗತಿ ನಮಗೆ? ಸರ್, ರಾತ್ರಿ ಟಿವಿನಲ್ಲಿ ಗೊತ್ತಾಯ್ತು ನಮಗೆ. ಆ ಫೋಟೋ ನೋಡಿದ್ರೆ ನಮ್ಮ ಭೂಷಣ್ ಅಲ್ಲ ಅನಿಸ್ತು. ಆದ್ರೆ ನಂಬಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಎಲ್ಲರ ಜೊತೆಯಲ್ಲಿ ತುಂಬ 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 ಆತ್ಮೀಯವಾಗಿ ಓಡಾಡ್ತಿದ್ದಂಥ ಹುಡುಗ, ಸ್ನೇಹಮಯಿ. ಆ ನಂತರ ಮತ್ತಿಕೆರೆ ಅಂತಂದ್ರು, ಹಾವೇರಿ ಮೂಲದವರು ಅಂತಂತೇಳಿ ಟಿ ವಿನಲ್ಲಿ ಬರ್ತಾಯಿತ್ತು. ಹೀಗಾಗಿ ಸ್ವಲ್ಪ ಕನ್ಫ್ಯೂಷನ್ಗೂ ದಾರಿ ಆಯಿತು. ಮೇಲೆ ಯಾವಾಗ ಕಾಲ್ ಮಾಡಿದ್ರು ಸರ್? ನಿನ್ನೆ ಮಧ್ಯಾಹ್ನ ಘಟನೆ ಆಗಿರೋದು. ಬೆಳಿಗ್ಗೆ ಏನಾದರೂ ಫ್ಯಾಮಿಲಿ ಜೊತೆ ಮಾತನಾಡೋದು, ನಿಮ್ಮ ಜೊತೆ ಇಲ್ಲ, ನಮ್ಮ ಜೊತೆ ಏನು ಮಾತಾಡಲಿಲ್ಲ. ತಂದೆ ತಾಯಿ ಪ್ರೀತಮ್ ಅಂತೇಳಿ ಅವ್ರು ಬ್ರದರ್ ಇದ್ದಾರೆ. ಅವ್ರೀಗ ಅಲ್ಲಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಅವರು. ಆ ಪ್ರೀತಮ್ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ರು ಅನ್ಸುತ್ತೆ. ಒಟ್ಟಾರೆ ಇದು ಘೋರ ಕೃತ್ಯ, ಸಹಿಸಕ್ಕೆ ಸಾಧ್ಯ ಇಲ್ಲ. ಹಿಂದೂ ಯುವಕರೆಲ್ಲ ಒಗ್ಗಟ್ಟಾಗಬೇಕು. ಈಗ ಅವ್ರ ತಾಯಿ ಆಲ್ಮೋಸ್ಟ್ ಡೆತ್ ಬೆಡ್ಡಲ್ಲಿದ್ದಾರೆ, ಆಕ್ಸಿಜನ್ನಲ್ಲಿದ್ದಾರೆ. ಇನ್ನೂ ಅವ್ರಿಗೆ ವಿಷಯ ಗೊತ್ತಿಲ್ಲ. ಅವ್ರ ತಂದೆ ಈಗ 10 ನಿಮಿಷದಿಂದ ಅವ್ರಿಗೆ ವಿಷಯ ಗೊತ್ತಾಗಿರೋದು. ಅವರ ನೋವು ಈ ಟೆರರಿಸ್ಟ್ಗಳಿಗೆ ಅರ್ಥ ಆಗಬೇಕಾದ್ರೆ ಅವ್ರ ಮಕ್ಕಳಿಗೂ ಹಿಂಗೆ ಆದಾಗ ಗೊತ್ತಾಗತ್ತೆ. ಬೆಳೆದು ಸಾಧನೆ ಮಾಡಬೇಕಾದಂಥ ಯುವಕರನ್ನೇ ಬಲಿತಕ್ಕಂಥವ್ರೆ. ಏನು ತಪ್ಪು ಮಾಡಿದ್ರು ಅವರು? ಯಾಕೆ ಮಾಡಿದ್ರು? ಹಿಂದೂ ಆಗಿದ್ದ ತಪ್ಪ? ಕೇಳಿ ಹೊಡೆದಿದ್ದಾರೆ. ಬೇರೆ ದಾರಿನೇ ಇಲ್ಲ. ಯುವಕರು ಎದ್ದು ನಿಂತ್ಕೋಬೇಕು. ನಮಸ್ಕಾರ ಮಾಡಿ ಕೆಳಗೆ ಅಂತಿದ್ದೀನಿ ನಾನು ಯುವಕರನ್ನ. ನಾನು ಒಬ್ಬ ರಿಟೈರ್ಡ್ ಪ್ರೊಫೆಸರು. ಈ ಥರ ಎಲ್ಲ ಹೊರಟಾಗಿ ಮಾತಾಡಬಾರ್ದು. ಆದರೆ ವಿಧಿ ಇಲ್ಲ. ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾಯಿ ಹೊಡೆದಂಗೆ ಹೊಡಿಬೇಕು. ಈ ಪುತ್ರ ಶೋಕದ ನೋವು ಏನು ಅಂತೇಳಿ ಅವರಿಗೆ ಅರ್ಥ ಆಗಬೇಕು. ಬಹುಶಃ ಅವ ಮಾತ್ರ ಸಾಧ್ಯ ಆಗುತ್ತೆ. ನಾನು ಕೇಂದ್ರ ಸರ್ಕಾರ ಈ ಶಶಿಧರ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಒಂದು ಕಡೆ ಆಕ್ರೋಶದ ಮಾತು, ಇನ್ನೊಂದು ಕಡೆ ನೋವು, ಇನ್ನೊಂದು ಕಡೆ ದುಃಖ.
ಖುಷಿ ಪಡೋದಕ್ಕೆ ಹೋದವರು ಹೆಣವಾಗಿ ಬರ್ತಿದ್ದಾರೆ ಅನ್ನುವಂಥ ಆತಂಕ, ಮುಂದೇನು ಅನ್ನುವಂಥ ಒಂದು ಭಯ. ಏನು ನಡೀತಿದೆ, ಕರ್ನಾಟಕದವರು ಯಾರ್ಯಾರು, ಏನೇನು ಮಾಹಿತಿಗಳು ಇವರಿಗೆ ಲಭ್ಯ ಆಗಿದೆ ಶಶಿಧರ್? ಪ್ರಮುಖವಾಗಿ ಮತ್ತಿಕೆರೆಯುವಂಥ ಏನು ಭೂಷಣ್ ಏನಿದ್ರು ಅವರು ಇಲ್ಲಿ ಮೋಸ್ಟ್ ಆಕ್ಟಿವ್ ಆಗಿದ್ದರು ಕೂಡ, ಅದೇ ರೀತಿಯಲ್ಲೂ ಕೂಡ ಇಲ್ಲಿರುವಂಥ ಎಲ್ಲ ಏರಿಯಾ ಜನರ ಜೊತೆನೂ ಕೂಡ ಬಹಳ ಆತ್ಮೀಯತೆಯಿಂದ ಇದ್ದರು, ಮುಗ್ಧತೆಯಿಂದ ಕೂಡ ಇದ್ದರು. ಇಲ್ಲೇ ಮನೆಯಿಂದನೂ ಕೂಡ JP ಪಾರ್ಕ್ವರೆಗೂ ಕೂಡ ಪ್ರತಿನಿತ್ಯ ಕೂಡ ವಾಕಿಂಗನ್ನು ಮಾಡಿಕೊಂಡು ಎಲ್ಲರ ಜೊತೆನೂ ಕೂಡ ಅನ್ಯೋನ್ಯತೆ ಕೂಡ ಇದ್ರಂತೆ. ಅದೇ ರೀತಿಯಲ್ಲೂ ಕೂಡ ಅವರ ಜೀವನಾಂಶಕ್ಕಾಗಿ ಅವರು ಡಯಾಗ್ನೋಸಿಸ್ ಸೆಂಟರನ್ನು ಕೂಡ ಓಪನ್ ಮಾಡ್ಕೊಂಡಿದ್ರು. ಮುಂದಿನ ದಿನಗಳಲ್ಲಿ ಸ್ವಂತದಂಥ ಒಂದು ಕಂಪ್ನಿಯನ್ನು ಪ್ರಾರಂಭ ಮಾಡ್ತೇನೆ, ಆಗ ಲೈಫ್ನಲ್ಲಿ ಕೂಡ ಬ್ಯುಸಿ ಆಗಿರ್ತೇನೆ. ಈ ಕಾರಣದಿಂದಾಗಿ ಆ ಕುಟುಂಬ ಸಮೇತ ಹೋಗಿ ಒಂದು 4 ದಿನಗಳ ಕಾಲ ಜಮ್ಮು ಕಾಶ್ಮೀರ ಸೇರಿದಂತೆ ಒಂದಷ್ಟು ಸ್ಥಳಗಳಿಗೆ, ಯಾತ್ರಾ ಸ್ಥಳಗಳಿಗೆ ಹೋಗಿ ಫ್ಯಾಮಿಲಿ ಜೊತೆ ಒಂದಷ್ಟು ದಿನಗಳ ಕಾಲ ಕಳೆದು ಬರೋಣ ಪ್ರವಾಸಕ್ಕೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿಗೆ ಮಾಹಿತಿಯನ್ನು ಕೊಟ್ಟು 20ನೇ ತಾರೀಕು ಕೂಡ ಮನೆಯಿಂದ ಹೊರಟಿದ್ರು. ಆದರೆ ನಿನ್ನೆ ನಡೆದಂಥ ಘಟನೆಯಲ್ಲಿ ಈಗ ಭೂಷಣ್ ಅವರು ಮೃತಪಟ್ಟಿರೋದು ಅವರ ಕುಟುಂಬಕ್ಕೆ ಈಗ ತಾನೇ ಗೊತ್ತಾಗಿದೆ. ಯಾಕಂತಂದರೆ ಅವ್ರ ತಾಯಿ ಕೂಡ ಈಗಾಗಲೇ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಅವರು ಕೂಡ ICU ಕೂಡ ಇದ್ದಾರೆ. ಪ್ರತಿನಿತ್ಯ ಕೂಡ ಅವರಿಗೆ ಆಕ್ಸಿಜನ್ ಕೊಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನಾದರೂ ಮಾಹಿತಿ ಕೊಟ್ಟರೆ ಅವರು ಕೂಡ ಡೇಂಜರ್ ಪರಿಸ್ಥಿತಿಗೆ ಹೋಗುವಂಥ ಪರಿಸ್ಥಿತಿ ಇದೆ. ಈ ಕಾರಣದಿಂದಾಗಿ ಅವ್ರ ತಾಯಿಗೆ ಇದುವರೆಗೂ ಕೂಡ ಗೊತ್ತಿಲ್ಲ, ಅವ್ರ ತಂದೆ ಕೂಡ ಇದುವರೆಗೂ ಕೂಡ ಮಾಹಿತಿ ಕೂಡ ಕೊಟ್ಟಿಲ್ಲ. ಯಾಕಂದರೆ ಅವರು ಕೂಡ ವಯೋಸಹಜವಾಗಿದ್ದಾರೆ, ವಯಸ್ಸು ಕೂಡ ಆಗಿದೆ, ಮತ್ತು ನಿವೃತ್ತ DDPI ಕೂಡ ಆಗಿದ್ರು. ಅವರು ಈಗಲೂ ಕೂಡ ಅವರು ವಾಕಿಂಗನ್ನು ಮಾಡ್ತಾಯಿದ್ರು. ಅಲ್ಲಿ ಅಕ್ಕದ ಪಕ್ಕದವರು ಮತ್ತು ಅದೇ ರೀತಿಯಲ್ಲೂ ಕೂಡ ಅವರ ಕುಟುಂಬಸ್ಥರು ಕೂಡ ಏನು ಭೂಷಣ್ ಅವರ ನಿಧನ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿಯನ್ನು ಕೂಡ ಕೊಟ್ಟರು. ಆಗ ಅವರು ಮನೆಗೆ ಹೋಗಿ ಒಂದು ರೀತಿಯಂಥ ಸಾಂತ್ವನ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಈಗ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ನಿನ್ನೆ ಕೂಡ ಎಚ್ಚೆತ್ತುಕೊಂಡಿದೆ. CM ಸಿದ್ದರಾಮಯ್ಯನವರು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಮತ್ತು ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರನ್ನು ಕೂಡ ಏನು ಜಮ್ಮು ಕಾಶ್ಮೀರಕ್ಕೆ ಕಳಿಸಿದ್ದಾರೆ. ನಮ್ಮ ರಾಜ್ಯದಿಂದ ಕೇವಲ 3 ಜನ ಮಾತ್ರ ಸದ್ಯಕ್ಕೆ ಮೃತಪಟ್ಟಿರೋದು ಖಾತ್ರಿಯಾಗಿದೆ. ಇನ್ನೂ ಒಂದಷ್ಟು ಜನ ಸಂತ್ರಸ್ತರು ಕೂಡ ಸಿಕ್ಕಿರುವಂಥ ಶಂಕೆ ಕೂಡ ಇದೆ. ಇದೇ ಕಾರಣಕ್ಕಾಗಿ ಆಯಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ನಿರಂತರವಾಗಿ ಕೂಡ ದೆಹಲಿಯಿಂದಲೂ ಕೂಡ ಸಂಪರ್ಕದಲ್ಲಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾರಾದರೂ ಯಾತ್ರಾ ಸ್ಥಳಗಳಿಗೆ ಹೋದಂಥವರು ಯಾರಾದರೂ ಕಾಣೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಏನೇ ಮಾಹಿತಿ ಸಿಕ್ಕರೂ ಕೂಡ ನೇರವಾಗಿ ಸಂತೋಷ್ ಲಾಡ್ ಅವ್ರ ಜೊತೆ ಮತ್ತು ಅವರ ಜೊತೆ ಇರುವಂಥ ಸಿಬ್ಬಂದಿಗಳ ಜೊತೆ ಸಂಪರ್ಕದಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ 4 ಜನ ನೋಡಲ್ ಆಫೀಸರ್ಗಳು ಕೂಡ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಸದ್ಯಕ್ಕೆ ಸಿಕ್ಕಿರುವಂಥ 3 ಜನ ಮೃತದೇಹಗಳನ್ನು ಈಗಾಗಲೇ ಏನು ಜಮ್ಮು ಕಾಶ್ಮೀರದಲ್ಲಿ ಪ್ಯಾಕಿಂಗ್ ಕಾರ್ಯ ಕೂಡ ನಡೆಯುತ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಇವತ್ತು ಸಂಜೆ ಒಳಗಡೆ ನಮ್ಮ ರಾಜ್ಯಕ್ಕೆ ಮೃತದೇಹಗಳು ಕೂಡ ರವಾನೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಕೂಡ ಕುಟುಂಬಸ್ಥರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಏನು ಯಾತ್ರಾ ಸ್ಥಳಕ್ಕೆ ಸಂತೋಷವಾಗಿರೋದಕ್ಕೆ ಹೋದಂಥವರು ಕುಟುಂಬ ಸಮೇತರಾಗಿ ಬೇರೆಯವ್ರಿಗೆ ಯಾರಿಗೂ ಅಲ್ಲಿರುವಂಥ ಹೆಣ್ಣುಮಕ್ಕಳಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ವಯೋವೃದ್ಧರಿಗಾಗಿರ್ಬೋದು ಯಾರನ್ನೂ ಕೂಡ ಏನು ಮಾಡಿಲ್ಲ. ಆದರೂ ಕೂಡ ಏಕಾಏಕಿಯಾಗಿ ಬಂದು ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ, ನಿಮ್ಮ ವಿಳಾಸವನ್ನು ತೋರಿಸಿ, ಹೆಸರನ್ನು ಕೇಳಿ ಹಿಂದೂಗಳ ಅಂತ ಕೇಳ್ಬಿಟ್ಟು ಹತ್ಯೆ ಮಾಡಿರೋದು, ಅದು ಕೂಡ ಪತ್ನಿಯರ ಮುಂದೆನೂ ಕೂಡ ಹತ್ಯೆಯನ್ನು ಮಾಡಿರೋದು ಬಹಳ ಶೋಷಣೀಯ. ಯಾಕಂತಂದರೆ ಕಣ್ಣು ಮುಂದೆನೇ ಗಂಡ ಕಳ್ಕೊಂಡಾಗ ಅಂತ ಸಂದರ್ಭ ನಮ್ಮನ್ನು ಕೂಡ ಯಾಕೆ ಉಳಿಸಿದ್ರೆ, ನಮ್ಮನ್ನು ಕೂಡ ಸಾಯಿಸ್ಬಿಡ್ರಿ ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಜನ ಹಲವು ಮಹಿಳೆಯರು ಕೂಡ ಕಣ್ಣೀರಿಟ್ಟರು ಕೂಡ ಅವ್ರು ಯಾವುದೂ ಕೂಡ ಅವರು ಮೊರಗದೆ ಉಗ್ರರು ಉಗ್ರ ರೂಪವನ್ನು ತೋರಿಸಿದ್ದಾರೆ. ಹೀಗಾಗಿ ಆ ಉಗ್ರರ ಕುಟುಂಬ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಬರಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದು ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿರಂತರವಾಗಿ ರಕ್ಷಣಾ ಇಲಾಖೆಯ ಅಧಿಕಾರಿಗಳ ಜೊತೆ ಕೂಡ ಸಂಪರ್ಕದಲ್ಲಿದ್ದಾರೆ. ಮತ್ತೆ ನಿನ್ನೆ ಸಭೆ ಕೂಡ ಮಾಡಿದರು. ಸ್ಥಳಕ್ಕೆ, ಘಟನಾ ಸ್ಥಳಕ್ಕೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಭೇಟಿ ಕೊಟ್ಟು ಮತ್ತೊಂದಷ್ಟು ಕೊಮ್ಮಿ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡ್ತಿದ್ದಾರೆ. ಯಾರಾದರೂ ಉಗ್ರರೇನಾದ್ರು ನುಸುಳುಕೋರು ಅಲ್ಲಿ ಯಾರಾದರೂ ಇದ್ರೆ ಅವ್ರನ್ನ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಿ ಅಂತ ಕೂಡ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯಂತ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಈಗ ಸದ್ಯಕ್ಕೆ ಉಗ್ರರ ದಾಳಿ ಏನು ಇಲ್ಲ, ಸದ್ಯಕ್ಕೆ ನಿಂತಿದೆ ಅಂತ ಮಾಹಿತಿ ಕೂಡ ಕಂಡು ಬರ್ತಿದೆ. ಇನ್ನು ಕೆಲವೇ ಇವತ್ತು ಸಂಜೆ ಒಳಗಡೆ ಎಲ್ಲ ಮೃತದೇಹಗಳು ಕೂಡ ಆಯಾ ರಾಜ್ಯಕ್ಕೆ ರವಾನೆ ಆಗಲಿದೆ. ಪ್ರಣೋದ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.